ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದಂತ 30 ಕಡೆ ಇಡಿ ದಾಳಿಯನ್ನ ನಡೆಸಿದೆ. ಚಿತ್ರದುರ್ಗ ಜಿಲ್ಲೆಯ 6 ಕಡೆ, ಬೆಂಗಳೂರಿನ 10 ಕಡೆ, ಜೋಧ್ಪುರದಲ್ಲಿ 3 ಕಡೆ, ಹುಬ್ಬಳ್ಳಿಯಲ್ಲಿ 1 ಕಡೆ, ಮುಂಬೈನಲ್ಲಿ 2 ಕಡೆ, ಗೋವಾದ 5 ಕ್ಯಾಸಿನೋ ಸೇರಿದಂತೆ 8 ಕಡೆ ಇಡಿ ಪರಿಶೀಲನೆಯನ್ನು ನಡೆಸಿದೆ. ಈ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿನೇ ಈ ದಾಳಿ ಆಗಿರುವಂತದ್ದು. ಆನ್ಲೈನ್ ಬೆಟ್ಟಿಂಗ್ ಸೈಟ್ಸ್ಗಳಾದಂತಹ ಕಿಂಗ್ 567, ರಾಜ 567, ಪಪ್ಪೀಸ್ 003, ರತ್ನ ಗೇಮಿಂಗ್ ಎಲ್ಲ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳೇನಿದ್ದಾವೆ ಇವುಗಳ ವಿರುದ್ಧ ದೂರು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿತ್ತು. ಹಾಗೆ ಸಹೋದರ ತಿಪ್ಪೇಸ್ವಾಮಿಗೆ ಸೇರಿದಂತಹ ದುಬೈನ 3 ವ್ಯವಹಾರಗಳು, ಡೈಮಂಡ್ ಸಾಫ್ಟೆಕ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್, ಕಾಲ್ ಸೆಂಟರ್ ಸರ್ವಿಸ್, ಹಾಗೆ ಗೇಮಿಂಗ್ ಬಿಸ್ನೆಸ್ ಸೇರಿದಂತೆ ಹಲವಾರು ಗೇಮಿಂಗ್ ಆಪ್ಗಳಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಲಾಗಿದೆ. KC ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳ ಬಗ್ಗೆ ಇವತ್ತು ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಆದಂತಹ ದಾಳಿ ಸಂದರ್ಭದಲ್ಲಿ ಹಲವಾರು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಆನ್ಲೈನ್ ಗೇಮಿಂಗ್ ಸೇರಿದಂತೆ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಗ್ರಹಿಸಲಾಗಿದೆ. ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ವೀರೇಂದ್ರ ಪಪ್ಪಿ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿದೆ. ಚಿತ್ರದುರ್ಗ ಜಿಲ್ಲೆಯ 6 ಕಡೆ, ಬೆಂಗಳೂರಿನ 10 ಕಡೆ, ಜೋಧ್ಪುರದಲ್ಲಿ 3 ಕಡೆ, ಹುಬ್ಬಳ್ಳಿಯಲ್ಲಿ 1 ಕಡೆ, ಮುಂಬೈನ 7 ಕಡೆ, ಹಾಗೆ ಗೋವಾದ ಕ್ಯಾಸಿನೋ ಸೇರಿದಂತೆ 5 ಕ್ಯಾಸಿನೋ ಸೇರಿದಂತೆ ಗೋವಾದಲ್ಲಿ 8 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಅಕ್ರಮ ಆನ್ಲೈನ್ ಆಪ್ಗಳೇನಿದ್ದಾವೆ, ಬೆಟ್ಟಿಂಗ್ ಆಪ್ಗಳೇನಿದ್ದಾವೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದಂಥ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಸೈಟ್ಸ್ಗಳಾದಂತಹ ಕಿಂಗ್ 567, ರಾಜ 567, ಪಪ್ಪೀಸ್ 003 ಈ ರೀತಿಯಾಗಿ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳು ಪಪ್ಪಿ ಹೆಸರಲ್ಲಿರುವಂಥದ್ದು. ಎಸ್, ಅವರ ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಚಳ್ಳಕೆರೆ ಪಟ್ಟಣದಲ್ಲಿ ಇರುವಂತಹ ಅವರ ನಿವಾಸ, ಅಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಸೊ ಹಾಗಾಗಿ ವೀರೇಂದ್ರ ಮನೆಯ ಬಳಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. ವೀರೇಂದ್ರ ಅವರ ಮನೆ, ಅಲ್ಲಿ ಯಾರು ಕೂಡ ಖಾಸಗಿ ವಾಹನಗಳು ಓಡಾಡದೇ ಇರೋ ರೀತಿಯಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆ ಬೆಟ್ಟಿಂಗ್ ನಡೀತಾ ಇತ್ತು ಅನ್ನುವಂಥದ್ದು ಇವ್ರ ಮೇಲಿರುವಂತಹ ಆರೋಪ. ಸೊ ಈ ಆನ್ಲೈನ್ ಮೂಲಕವೂ ಕೂಡ ಕೆಲವೊಂದಷ್ಟು ಬೆಟ್ಟಿಂಗ್ಗಳಿಗೆ ಇವರು ಹಣ ಹಾಕಿಸೋದಕ್ಕೆ ಇದೆಲ್ಲವೂ ಕೂಡ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ರು. ಆಫ್ಲೈನ್ನಲ್ಲೂ ಕೂಡ ಬೆಟ್ಟಿಂಗ್ ನಡೆಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲಿರುವಂಥ ಆರೋಪ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣಗಳು ದಾಖಲಾಗಿವೆ. ಸೊ ಹಾಗೆ ಇಡಿ ದಾಳಿ ಕೂಡ ನಡೆದಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಈಗ ಇಡಿ ಅಧಿಕಾರಿಗಳ ಈ ತಪಾಸಣಾ ಕಾರ್ಯ, ಶೋಧ ಕಾರ್ಯ ಇನ್ನೂ ಮುಂದುವರೆದಿದ್ಯಾ? ಪಪ್ಪಿ ಅವರು ಎಲ್ಲಿದ್ದಾರೆ? ಇದಾರ ನಿವಾಸದಲ್ಲೇನೆ? ಏನ್ ಡೀಟೇಲ್ಸ್ ಸದ್ಯಕ್ಕೆ ಶೇರ್ ಮಾಡ್ಕೋಬಹುದು? ರೆಹಮಾನ್, ಚಿತ್ರದುರ್ಗದ 7 ಕಡೆಗಳಲ್ಲಿ ಬೆಳಿಗ್ಗೆ 5 ಗಂಟೆಗೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. KC ವೀರೇಂದ್ರ ಪಪ್ಪಿ ಮತ್ತು ಸಹೋದರ KC ನಾಗರಾಜ್ ಮತ್ತು ಮತ್ತೋರ್ವ ಸಹೋದರ KC ತಿಪ್ಪೇಸ್ವಾಮಿ ಮತ್ತು ಸಂಬಂಧಿಕರ ಮನೆಗಳು ಮತ್ತು ತೋಟದ ಮನೆ ಸೇರಿ 7 ಕಡೆ ಏಕಕಾಲದಲ್ಲಿ ದಾಳಿ ನಡೆಸಿರ್ತಕ್ಕಂಥ ಇಡಿ ಅಧಿಕಾರಿಗಳು ಸತತವಾಗಿ 7-8 ತಾಸುಗಳಿಂದ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಮತ್ತು ದಾಖಲೆಗಳನ್ನ ಕಲೆ ಹಾಕ್ತಿದ್ದಾರೆ. ಈ ನಡುವೆ KC ನಾಗರಾಜ್ ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. KC ನಾಗರಾಜ್ ಹೇಳೋದೇನಂತಂದ್ರೆ, ಇಡಿ ಅಧಿಕಾರಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಸಮರ್ಪಕವಾದಂತ ಉತ್ತರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹೀಗಾಗಿ KC ವೀರೇಂದ್ರ ಅವರು ಕೂಡ ಇಷ್ಟರಲ್ಲೇ ನಿವಾಸಕ್ಕೆ ಬರ್ತಾರೆ ಅಂತಕ್ಕಂಥ ಮಾತನ್ನು ಸಹ KC ನಾಗರಾಜ್ ಅವರು ಹೇಳಿದ್ದಾರೆ. ಹೀಗಾಗಿ ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿಂದ ಬರ್ತಾರೆ ಅಂತಕ್ಕಂಥದ್ದು ಖಚಿತವಾಗಿ ತಿಳಿದು ಬಂದಿಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ಮತ್ತು ಇಲ್ಲಿ ಕೆಲವು KC ವೀರೇಂದ್ರ ಅವರ ಅಭಿಮಾನಿಗಳು ಸಹ ಈ ಮನೆ ಬಳಿ ಕಾಯ್ತಾ ಇರತಕ್ಕಂಥದ್ದು. KC ವೀರೇಂದ್ರ ಅವರು ಬಂದ ಬಳಿಕ ಯಾವ ರೀತಿಯ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಿದೆ. ಆದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತೆ ಮತ್ತು ಅಕ್ರಮವಾಗಿ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತಹ ದೂರುಗಳ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು ಮತ್ತು ಸೂಕ್ತ ದಾಖಲೆಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಜೆ ವೇಳೆಗೆ ಈ ಒಂದು ದಾಳಿ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ರೆಹಮಾನ್, ಅಂದ್ರೆ ಬಸವರಾಜ್, ಈಗ ಇವ್ರ ಮೇಲಿರೋ ಆರೋಪ ಅಂತ ಹೇಳಿದ್ರೆ ಈ ಆನ್ಲೈನ್ ಮತ್ತೆ ಆಫ್ಲೈನ್ ಬೆಟ್ಟಿಂಗ್ ನಡೆಸ್ತಾ ಇದ್ರು ಅನ್ನುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಏನಾದ್ರು ಡೀಟೇಲ್ಸ್ ಇದೆಯಾ ಬಸವರಾಜ್? ರೆಹಮಾನ್, ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ, KC ವೀರೇಂದ್ರಗೆ ಸಂಬಂಧಪಟ್ಟಂತ 5 ಕ್ಯಾಸಿನೋಗಳು ಗೋವಾ ಮತ್ತಿತರೆ ಎಡೆಯಲ್ಲಿ ಏನಂತಂದ್ರೆ ಗ್ಯಾಮ್ಲಿಂಗ್ ನಡೆಸ್ತಿರ್ತಕ್ಕಂಥದ್ದಾಗಿರ್ಬೋದು, ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ನಡೆಸ್ತಕ್ಕಂಥ ಆ್ಯಪ್ಗಳಾಗಿರ್ಬೋದು, ಮತ್ತು ಈ ಒಂದು KC ವೀರೇಂದ್ರಗೆ ಸಂಬಂಧಪಟ್ಟಂತಹ ಮತ್ತು ಸಹೋದರರಿಗೆ ಸಂಬಂಧಪಟ್ಟಂತಹ ಗೋಲ್ಡ್ ಬಿಸ್ನೆಸ್ ಆಗಿರಬಹುದು,
ಮತ್ತಿತರೆ ಏನ್ ಈ ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು ಅಥವಾ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಾಗಿರ್ತಕ್ಕಂಥ ಕಿಂಗ್ 567, ರಾಜಾ 567, ಪಪ್ಪೀಸ್ 003, ರತ್ನ ಗೇಮಿಂಗ್, ಹೀಗೆ ಅನೇಕ ಆ್ಯಪ್ಗಳಿದಾವೆ ಮತ್ತು ಈ ಇವರಿಗೆ ಸಂಬಂಧಪಟ್ಟಂತ ಅನೇಕ ವ್ಯವಹಾರಗಳಿದಾವೆ. ಆ ವ್ಯವಹಾರಗಳಲ್ಲೂ ಕೂಡ ಅಕ್ರಮ ಆಗಿದೆ, ಮನಿ ಲಾಂಡ್ರಿಂಗ್ ಆಗಿದೆ ಅಂತಕ್ಕಂಥ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಹೀಗಾಗಿ ಇಡಿ ಅಧಿಕಾರಿಗಳ ತಂಡ ಸುಮಾರು 40 ಜನಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ 30 ಕಡೆಗಳಲ್ಲಿ ಪರಿಶೀಲನೆ ನಡೆಸ್ತಾ ಇದೆ. ಈಗಾಗಲೇ ಸೂಕ್ತ ದಾಖಲೆಗಳನ್ನು ಕೂಡ ಕಲೆ ಹಾಕಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಕಡೆ KC ನಾಗರಾಜ್ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಚಳ್ಳಕೆರೆಯ ನಿವಾಸದಲ್ಲಿ ನಡೆಸ್ತಾ ಇದೆ. TV9ಗೆ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ KC ವೀರೇಂದ್ರ ಅವರನ್ನು ಕೂಡ ಹೊರ ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ ಮತ್ತು ಸಂಜೆ ವೇಳೆಗೆ ಬೆಂಗಳೂರಿಗೆ ಕರೆತಂದು ಅಲ್ಲಿ ಕೂಡ ವಿಚಾರಣೆಗೊಳಪಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಿದೆ. ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಮುಂದಿನ ಕ್ರಮ ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಬಸವರಾಜ್. ಸೊ ಇದು KC ವೀರೇಂದ್ರ ಪಪ್ಪಿ ಜೊತೆಗೆ ಅವರ ಸಹೋದರರು ಅವರಿಗೆ ಸೇರಿದ್ದಂತಹ ಕೆಲವೊಂದಷ್ಟು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದೂರುಗಳೇನು ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ರೇಡ್ ಆಗಿದೆ. ಸೊ ಹಾಗಾಗಿ ಇವರ ನಿವಾಸ ಜೊತೆಗೆ ಅವರ ಸಂಬಂಧಿಕರು ಹಾಗೆ ಸಹೋದರರು ಅವರ ನಿವಾಸಗಳ ಮೇಲೂ ಕೂಡ ನಡೆದಿರುವಂತಹ ದಾಳಿ ಇದು. ಗೋವಾದಲ್ಲೂ ಕೂಡ ಕ್ಯಾಸಿನೋ ಸೇರಿದಂತೆ 5 ಕ್ಯಾಸಿನೋ ನಡೆಸ್ತಾ ಇದ್ದಾರಂತೆ ಇವ್ರ ಹೆಸರು ಮೇಲೆ ಇರುವಂಥದ್ದು. ಅದ್ರ ಪ್ರಕಾರ ಇನ್ನೊಂದು 8 ಕಡೆ, ಸೊ ಟೋಟಲ್ 8 ಕಡೆ ಗೋವಾದಲ್ಲೇ ರೇಡ್ ಆಗಿದೆ. ಇನ್ನು ಬೇರೆ ಬೇರೆ ಇಲ್ಲಿ ಹುಬ್ಳಿ ಆಗಿರಲಿ, ಜೋಧ್ಪುರದಲ್ಲಿ, ಮುಂಬೈನಲ್ಲಿ, ಇಲ್ಲೆಲ್ಲ ಕಡೆಯೂ ಕೂಡ ಇಡಿ ಇವತ್ತು ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಎಸ್, ಈ ಹಿಂದೆ ಕೂಡ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಗದು ಹಾಗೆ ಚಿನ್ನದ ಬಿಸ್ಕೆಟ್ಗಳು ಇವೆಲ್ಲವೂ ಕೂಡ ಸಿಕ್ಕಿದ್ದಂಥದ್ದನ್ನು ಗಮನಿಸಿದ್ವಿ. ಬಟ್ ಈ ಬಾರಿ ಏನು ಸಿಕ್ಕಿದೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ.